ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಯು ಜಿ ಸಿ ನೆಟ್ ಎಕ್ಸಾಮ್ ಆಲ್ರೆಡಿ ಕಂಡಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಬರೋವಂಥ ಯು ಜಿ ಸಿ ನೆಟ್ ಎಕ್ಸಾಮ್ ಇರ್ಬೋದು, ಕೆಸೆಟ್ ಎಕ್ಸಾಮು, ಪಿ ಯು ಲೆಕ್ಚರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್. ಸೊ ಇವಾಗ ಎಲ್ಲದನ್ನು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಿಪ್ರೇಷನ್ ಕೂಡ ತುಂಬ ಫಾಸ್ಟಾಗಿರಬೇಕು ಅಂತ ಹೇಳ್ತಾ, ಸೊ ನಿಮ್ಮ ಪ್ರಿಪ್ರೇಷನ್ಗೆ ನನ್ನ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಏಷ್ಯನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಏಷ್ಯನ್ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಗೊತ್ತಿರುತ್ತೆ. ಕಾಂಪಿಟೇಟಿವ್ ಬೇಸಲ್ಲಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಕಾಮರ್ಸನ್ನು ಪ್ರಾಪರಾಗಿ ಕಲಿತಾ ಇದ್ದೀರಾ ಅಂತ ಅಂದರೆ ಏಸಿಯನ್ ಅಂತ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಆರ್ ನೇಷನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಅದನ್ನು ಶಾರ್ಟ್ ಆಗಿ ನಾವೇನು ಅಂತ ಕರೆದಿದ್ದೀವಿ, ಇಲ್ಲಿ ಏಸಿಯನ್ ಅಂತ ಕರೆದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏಸಿಯನ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫುಲ್ ಫಾರ್ಮ್ ಏನಾಗಿರುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಏನು, ಮೆಂಬರ್ ಕಂಟ್ರೀಸ್ ಯಾರ್ಯಾರಿದ್ದಾರೆ, ಸೊ ಆಮೇಲೆ ಅಂದರೆ ಮೆಂಬರ್ ಕಂಟ್ರೀಸ್ ಅಂತ ಅಂದರೆ ಬೇಸಿಕಲಿ ಎಷ್ಟು ಜನ ಮೆಂಬರ್ಸ್ ಇದ್ದರು, ಆಮೇಲೆ ಯಾರ್ಯಾರು ಆ್ಯಡ್ ಆಗಿದ್ದಾರೆ, ಸೊ ಅದರದ್ದು ಮೇನ್ ಏಮ್ ಏನಾಗಿರುತ್ತೆ, ಸೊ ಏನೇನು ಅಬ್ಜೆಕ್ಟಿವ್ಸ್ನ ಇಟ್ಕೊಂಡಿದೆ, ಏನೇನು ಪ್ರಿನ್ಸಿಪಲ್ ಇದೆ, ಸೊ ಎಲ್ಲದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕೆಸೆಟ್ ಎಕ್ಸಾಮ್ ಅಥವಾ ಕಾಮರ್ಸನ್ನು ಸ್ಟಡಿ ಮಾಡ್ತಾ ಇದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ, ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಎಕ್ಸ್ಪ್ಲನೇಷನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಈಗ ಫುಲ್ ಫಾರ್ಮ್ನ ಹೇಳಿದ್ದೀನಿ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಅಂದರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದೆ ಅದೆಲ್ಲದೂ ಸೇರಿ ಮಾಡ್ಕೊಂಡಿರೋಂಥ ಒಂದು ಅಸೋಸಿಯೇಷನ್ ಇದು. ಸೊ ಅದನ್ನು ನಾವೇನಂತ ಕರೆದ್ವಿ, ಏಷ್ಯನ್ ಅಂತ ಕರೆದಿದ್ದೀವಿ ಅಲ್ವಾ. ಸೊ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಯಾವಾಗ, ಸೊ ಈ ಒಂದು ಅಸೋಸಿಯೇಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಿ ಏನೇನನ್ನು ಮೇನ್ ಏಮನ್ನು ಸೆಟ್ ಮಾಡ್ಕೊಂಡಿದೆ, ಏನೇನು ಪ್ರಿನ್ಸಿಪಲ್ನ ಇಟ್ಕೊಂಡಿದೆ ಅನ್ನೋದನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತ ಅಂದರೆ ಆಗಸ್ಟ್ 8 ಸೊ ಆಗಸ್ಟ್ 8 ಮತ್ತು 1967 ಏನಾಯಿತು, ಎಸ್ಟಾಬ್ಲಿಷ್ ಆಯಿತು. ಸೊ ಎಸ್ಟಾಬ್ಲಿಷ್ ಆಗಿದ್ದೆಲ್ಲಿ, ಬ್ಯಾಂಕಾಕಲ್ಲಿ ಅಲ್ವಾ. ಸೊ ಬ್ಯಾಂಕಾಕ್ ಎಲ್ಲಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಥೈಲ್ಯಾಂಡಲ್ಲಿ ಇದನ್ನು ಏನು ಮಾಡಿದರು, ಎಸ್ಟಾಬ್ಲಿಷನ್ ಮಾಡಿದರು ಅಂತ ಹೇಳ್ತಾ ಹೋಗ್ಬೋದು. ಸೊ ಫಾರ್ಮ್ಡ್ ಥ್ರೂ ದ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ. ಸೊ ಏನಾದರೂ ಒಂದು ಬೇಸ್ ಇಟ್ಕೊಂಡು ಯಾವುದಾದ್ರೂ ಒಂದು ಸೆಷನನ್ನು ಮಾಡಿ ಏನು ಮಾಡ್ತಾರೆ, ಈ ಥರ ಅಸೋಸಿಯೇಷನ್ಗಳನ್ನು ಫಾರ್ಮ್ ಮಾಡ್ತಾರೆ. ಯಾವುದೋ ಒಂದು ಅಗ್ರಿಮೆಂಟ್ಗಳಿರುತ್ತೆ, ಡಿಕ್ಲರೇಷನ್ಗಳಿರುತ್ತೆ, ಆ ಬೇಸಲ್ಲಿ ಏನು ಮಾಡ್ತಾರೆ, ಇದೆಲ್ಲ ಒಂದು ಅಸೋಸಿಯೇಷನ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಏಸಿಯನ್ ಯಾವ ಬೇಸಲ್ಲಿ, ಯಾವ ಡಿಕ್ಲರೇಷನ್ ಅಂಡರಲ್ಲಿ ಫಾರ್ಮ್ ಆಗಿದೆ ಅಂತ ಅಂದರೆ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಫಾರ್ಮ್ ಆಗಿದ್ದು ಯಾವಾಗ, 8 ಆಗಸ್ಟ್ 1967 ಎಲ್ಲಿ, ಬ್ಯಾಂಕಾಕ್. ಮತ್ತು ಯಾವ ಡಿಕ್ಲರೇಷನ್ ಅಂತ ಕೇಳಿದ್ರೆ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಮೆನ್ಷನ್ ಮಾಡಬೇಕು. ಸೊ ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ ಅಂತ ಅಂದರೆ ಎಸ್ಟಾಬ್ಲಿಷ್ ಆಗುವಾಗ ಯಾರ್ಯಾರು ಮೆಂಬರ್ ಆಗಿದ್ರು ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಎಷ್ಟು ಜನ ಮೆಂಬರ್ಸ್ ಇದ್ರು ಅಂತ ಅಂದರೆ 5 ಮೆಂಬರ್ಸ್ ಇದ್ದರು. ಆ್ಯಕ್ಚುಲಿ ಆ 5 ಮೆಂಬರ್ಸ್ನ ಫೌಂಡಿಂಗ್ ಮೆಂಬರ್ಸ್ ಅಂತ ಕರೆದಿದ್ದೀವಿ. ಹಾಗಿದ್ರೆ ಯಾರ್ಯಾರಿದ್ರು ಫೌಂಡಿಂಗ್ ಮೆಂಬರ್ಸ್, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ, ಗೊತ್ತಿರಬೇಕು. ಸೊ ಇಂಡೋನೇಷ್ಯಾ ಇದ್ದರು, ಮಲೇಷಿಯಾ ಇದ್ದರು, ಫಿಲಿಪೈನ್ಸ್ ಅವರಿದ್ದರು, ಸಿಂಗಾಪುರ್, ಥೈಲ್ಯಾಂಡ್. ಸೊ ಈ 5 ನೇಷನ್ ಏನಿದೆ ಅವರು ಬೇಸಿಕ್ ಮೆಂಬರ್ಸ್ ಆಗಿದ್ರು ಅಂತ, ಫೌಂಡಿಂಗ್ ಮೆಂಬರ್ಸ್ ಆಗಿದ್ರು ಅಂತ. ಸೊ ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು. ಇವಾಗ ರಿಮೈನಿಂಗ್ ಮೆಂಬರ್ಸ್ ಯಾರಿದ್ದಾರೆ ಅದೆಲ್ಲ ಇಂಪಾರ್ಟೆಂಟ್ ಇರೋದಿಲ್ಲ ಮೋಸ್ಟ್ ಕಾಮನ್ ಆಗಿ, ಬಟ್ 5 ಫೌಂಡಿಂಗ್ ಮೆಂಬರ್ಸ್ ನಿಮಗೆ ಗೊತ್ತಿರಬೇಕು. ಏನಾದರೂ ಒಂದು ಕೋಡ್ ವರ್ಡನ್ನು ಮಾಡಿ ಇದನ್ನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಏನೇನು ಆಗಿದ್ರೆ, ಏನು ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡು ಇವರು ಈ ಅಸೋಸಿಯೇಷನ್ನ ಫಾರ್ಮ್ ಮಾಡಿದ್ದಾರೆ ನೋಡಿ. ಇದರ ಮೇನ್ ಏಮ್ ಏನಾಗಿದೆ ಅಂತ ಅಂದರೆ ಪೀಸನ್ನು ಪ್ರಮೋಟ್ ಮಾಡೋವಂಥದ್ದು, ಸ್ಟೆಬಿಲಿಟಿನ ಮೇಂಟೈನ್ ಮಾಡೋವಂಥದ್ದು. ಸೊ ಡೆವಲಪ್ಮೆಂಟ್, ಯಾವ ಡೆವಲಪ್ಮೆಂಟ್ ಇಲ್ಲಿ ಹೋಲ್ ವರ್ಲ್ಡ್ ಡೆವಲಪ್ಮೆಂಟನ್ನು ಇವರು ಫೋಕಸ್ ಮಾಡ್ತಾ ಇಲ್ಲ. ಯಾವುದನ್ನು ಫೋಕಸ್ ಮಾಡ್ತಾ ಇದ್ದಾರೆ ಇಲ್ಲಿ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಏನಿದೆ ಅಲ್ವಾ, ಸೊ ಅದನ್ನು ಡೆವಲಪ್ ಮಾಡೋವಂಥ ಒಂದು ಏಮನ್ನು ಏನು ಮಾಡ್ಕೊಂಡಿದ್ದಾರೆ, ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ಇಲ್ಲಿ ಕಾಮನ್ ಆಗಿ ಮೆನ್ಷನ್ ಮಾಡಿದ್ದೀನಿ ಮೆಂಬರ್ ಕಂಟ್ರೀಸ್ ಅಂತ. ಸೊ ಯಾಕೆ ಮತ್ತೆ ಮೆನ್ಷನ್ ಮಾಡಿದ್ದೀನಿ ಅಂತ ಅಂದರೆ ಫೌಂಡಿಂಗ್ ಮೆಂಬರ್ಸ್ ಜೊತೆಗೆ ಲೇಟಾಗಿ ನೆಕ್ಸ್ಟ್ ಜಾಯ್ನ್ ಆಗಿರೋ ಮೆಂಬರ್ಸ್ ಏನಿದ್ದಾರೆ ಅಲ್ವಾ, ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, ವಿತ್ ಇಯರ್ಸ್ ಮೆನ್ಷನ್ ಮಾಡಿದ್ದೀನಿ. ಸೊ ಸುಮ್ಮನೆ ಒಂದ್ಸತಿ ಗ್ಲಾನ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಏನಿದೆ ಅಬ್ಜೆಕ್ಟಿವ್ಸ್ ಅಲ್ವಾ, ಸೊ ಅದಕ್ಕೆ ಡೈರೆಕ್ಟಾಗಿ ಹೋಗ್ತೀನಿ ನಾನು. ಸೊ ಅಬ್ಜೆಕ್ಟಿವ್ಸ್ನ ನೋಡ್ತಾ ಹೋಗೋಣ, ಏನೇನಿದೆ ಅಬ್ಜೆಕ್ಟಿವ್ಸ್ ಅಲ್ವಾ. ಸೊ ಅಬ್ಜೆಕ್ಟಿವ್ಸ್ ಅಂತ ಬಂದಾಗ ಪ್ರಮೋಟ್ ಎಕನಾಮಿಕ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಕಾಮನ್ ಆಗಿ ಅವರು ಡೆವಲಪ್ಮೆಂಟನ್ನು ಫೋಕಸ್ ಮಾಡ್ತಾ
ಮಾಡ್ತಾ ಇದ್ದಾರೆ, ಸೌತ್ ಈಸ್ಟ್ ನೇಷನ್ಸ್ ಏನಿದೆ ಅದರ ಡೆವಲಪ್ಮೆಂಟನ್ನು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಕನಾಮಿಕ್ ಗ್ರೋತನ್ನು ಅವ್ರು ಏನು ಮಾಡಬೇಕು, ಪ್ರಮೋಟ್ ಮಾಡ್ತಾ ಹೋಗಬೇಕು. ಸೊ ಎಕನಾಮಿಕ್ ಒಂದು ಕಾನ್ಸೆಪ್ಟ್ ಎಬಿಲಿಟಿ ಏನಾಗ್ತಾ ಹೋಗಬೇಕು, ಜಾಸ್ತಿ ಆಗ್ತಾ ಹೋಗಬೇಕು, ಇನ್ಕ್ರೀಸ್ ಆಗ್ತಾ ಹೋಗಬೇಕು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಆಗಿ ಸೆಟ್ ಮಾಡ್ಕೊಂಡಿದ್ದಾರೆ, ಏನು, ಎಕನಾಮಿಕ್ ಗ್ರೋತ್. ಸೊ ಎಕನಾಮಿಕ್ ಗ್ರೋತ್ ಆಗಬೇಕು ಅಂತ ಅಂದರೆ ಯಾವ ಥರ ಆ್ಯಕ್ಟಿವಿಟೀಸ್ ಇರಬೇಕು ಅನ್ನೋದು ಕೂಡ ಗೊತ್ತಿರಬೇಕಲ್ವ. ಸುಮ್ಮನೆ ಎಕನಾಮಿಕ್ ಗ್ರೋತ್ ಅಂತ ಅಂದರೆ ಎಕನಾಮಿ ಡೆವಲಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನೇನು ಆ್ಯಕ್ಟಿವಿಟೀಸಲ್ಲಿ ಅವರು ಎಂಗೇಜ್ ಆಗಿರಬೇಕು, ಇನ್ವಾಲ್ವ್ ಆಗಿರಬೇಕು ಅಂತ ಅಂದರೆ ACN ಏನು ಮಾಡಬೇಕು, ಟ್ರೇಡು ಮತ್ತು ಇನ್ವೆಸ್ಟ್ಮೆಂಟನ್ನು ಎನ್ಕರೇಜ್ ಮಾಡ್ತಾ ಹೋಗಬೇಕು. ಸೊ ಈ ಟ್ರೇಡು ಮತ್ತು ಇನ್ವೆಸ್ಟ್ಮೆಂಟ್ ಇದೆ ಅಲ್ವಾ, ಸೊ ಎಲ್ಲಿ ಎನ್ಕರೇಜ್ ಮಾಡಬೇಕು ಅಂತ ಅಂದರೆ ಅಮಾಂಗ್ ದ ಮೆಂಬರ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ASEAN ಒಂದು ಮೆಂಬರ್ ಕಂಟ್ರೀಸ್ ಏನಿದ್ದಾರೆ ಅವರ ಮಧ್ಯೆ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದನ್ನ ಏನು ಮಾಡ್ತಾ ಹೋಗ್ತಾರೆ, ಅವರು ಬಿಲ್ಡ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒಂದು ಮೆನ್ಷನ್ ಮಾಡಿದ್ದೀನಿ, ಇಟ್ ರಿಮೂವ್ಸ್ ಬ್ಯಾರಿಯರ್ಸ್ ಟು ಬಿಸ್ನೆಸ್ ಆ್ಯಂಡ್ ಕ್ರಿಯೇಟ್ಸ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಂತ. ನೋಡಿ, ಇಲ್ಲಿ ಟ್ರೇಡಿಂಗ್ ಕ್ರಿಯೇಟ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದರೆ ಈಗ ಬಿಸ್ನೆಸ್ಸಲ್ಲಿ ಇರುವಂಥ ಬ್ಯಾರಿಯರ್ಸ್ ಅಂತ ಅಂದರೆ ಪ್ರಾಬ್ಲಮ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಅದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟ್ರೇಡಿಂಗ್ ಪ್ರಮೋಟ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ, ಸಮ್ ಆಫ್ ದ ಅದರ್ ಡಿಫರೆಂಟ್ ಏನಾಗ್ತಾ ಇರುತ್ತೆ, ಅಲ್ಲಿ ವರ್ಕ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಆವಾಗ ಮೋಸ್ಟ್ ಕಾಮನ್ ಆಗಿ ಏನು ಮಾಡ್ತಾ ಇದ್ದಾರೆ, ಇವರು ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇದೆಲ್ಲ ಬೇಸಲ್ಲಿ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ನ ನೋಡೋಣ. ಪ್ರಮೋಟ್ ಸೋಷಿಯಲ್ ಪ್ರೋಗ್ರೆಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಸೋಷಿಯಲ್ ಪ್ರೋಗ್ರೆಸ್ಸನ್ನು ಅವ್ರು ಏನು ಮಾಡಬೇಕು, ಪ್ರಮೋಟ್ ಮಾಡಬೇಕು. ಏನು ಹಾಗಿದ್ರೆ ಸೋಷಿಯಲ್ ಪ್ರೋಗ್ರೆಸ್ ಅಂತ ಅಂದರೆ ಏನು, ಯಾವ್ಯಾವ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಅವ್ರು ಏನು ಮಾಡಬೇಕು, ಎಜುಕೇಷನ್, ಹೆಲ್ತ್ ಕೇರ್ ಮತ್ತು ಪಬ್ಲಿಕ್ ವೆಲ್ಫೇರನ್ನು ಇಂಪ್ರೂವ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಬೇಕು. ಮೆಂಬರ್ ಕಂಟ್ರೀಸ್ ಮಧ್ಯೆ ಏನಿರ್ತಾರಲ್ವ ಅವರೆಲ್ಲರೂ ಸೇರಿಕೊಂಡು ಟೋಟಲ್ ಆಗಿ ಇರುವಂಥ ಒಂದು ಮೆಂಬರ್ ನೇಷನ್ಸ್ ಏನಿದ್ದಾರೆ ಅಲ್ಲಿ ಎಜುಕೇಷನ್ನ ಪ್ರಮೋಟ್ ಮಾಡ್ತಾ ಹೋಗಬೇಕು, ಹೆಲ್ತ್ ಕೇರ್ ಫೆಸಿಲಿಟೀಸ್ ಮತ್ತು ಪಬ್ಲಿಕ್ ವೆಲ್ಫೇರ್ ವರ್ಕನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಮೋಸ್ಟ್ ಕಾಮನ್ ಆಗಿ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಅಂತ. ಅಷ್ಟೇ ಅಲ್ಲದೆ ಅವರು ಇನ್ನೊಂದು ಯಾವ ಕಾನ್ಸೆಪ್ಟನ್ನು ಫೋಕಸ್ ಮಾಡ್ತಾರೆ ಅಂತ ಅಂದರೆ ಪವರ್ಟಿನ ರಿಡ್ಯೂಸ್ ಮಾಡ್ತಾರೆ. ಏನು ಪವರ್ಟಿ ಅಂತ ಅಂದರೆ ಪುವರ್ ಎಕನಾಮಿಕಲ್ ಕಂಡೀಷನ್ ಅಲ್ವಾ, ಬಡತನ ಅಂತ ಕರಿತೀವಿ. ಸೊ ಅದನ್ನು ರೆಡ್ಯೂಸ್ ಮಾಡಿ ಕ್ವಾಲಿಟಿ ಆಫ್ ಲೈಫನ್ನು ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ ನಾವಲ್ವಾ. ಸೊ ಅದನ್ನು ಏನು ಮಾಡ್ತಾರೆ, ಇಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ ನೋಡೋಣ. ಇಲ್ಲಿ ಪ್ರಮೋಟ್ ಕಲ್ಚರಲ್ ಡೆವಲಪ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಇದು. ಸೊ ಕಲ್ಚರಲ್ ಡೆವಲಪ್ಮೆಂಟನ್ನು ಕೂಡ ಅವ್ರು ಏನು ಮಾಡ್ತಾರೆ, ಫೋಕಸ್ ಮಾಡ್ತಾರೆ. ಕಲ್ಚರಲ್ ಡೆವಲಪ್ಮೆಂಟ್ ಅಂತ ಅಂದರೆ ಏನೇನು ಬರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಹೆರಿಟೇಜ್ ಸೈಟ್ಗಳಾಗಿರುತ್ತೆ ಅಲ್ವಾ. ಸೊ ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್ ಇರುತ್ತೆ, ಹೆರಿಟೇಜ್ ಸೈಟ್ಗಳಿರುತ್ತೆ, ಕಲ್ಚರಲ್ ಬೇಸ್ಡ್ ಆಗಿರುತ್ತೆ. ಸೊ ಫೆಸ್ಟಿವಲ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಟೂರಿಸಮ್ ಆಗಿರ್ಬೋದು. ಸೊ ಇದೆಲ್ಲದನ್ನು ಕೂಡ ಅವ್ರು ಏನು ಮಾಡ್ತಾ ಹೋಗಬೇಕು, ಪ್ರಮೋಟ್ ಮಾಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ, ಕಾಮನ್ ಆಗಿ ಕಲ್ಚರಲ್ ಡೆವಲಪ್ಮೆಂಟ್ ಆಗುತ್ತೆ. ಕಲ್ಚರಲ್ ಎಕ್ಸ್ಚೇಂಜ್ ಆಯಿತು ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಕೋಆರ್ಡಿನೇಷನ್ ಮತ್ತು ಫ್ರೆಂಡ್ಶಿಪ್ ಅಮಾಂಗ್ ದ ಪೀಪಲ್ ಕೂಡ ಏನಾಗ್ತಾ ಹೋಗುತ್ತೆ, ಇಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಮೇಂಟೈನ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಅಂತ. ಸೊ ಈ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಇದೆ ಅಲ್ವಾ, ಅದು ಮೇನ್ ಆಬ್ಜೆಕ್ಟಿವ್ ಆಫ್ ದ ASEAN ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಅವ್ರು ಏನು ಮಾಡಬೇಕು, ಪೀಸನ್ನು ಮೇಂಟೈನ್ ಮಾಡಬೇಕು. ಸೊ ಪೀಸ್ ಮೇಂಟೈನ್ ಮಾಡೋದು ಅಂತ ಅಂದರೆ ಏನು, ಈಗ ಮೋಸ್ಟ್ ಕಾಮನ್ ಆಗಿ ಸಮ್ ಆಫ್ ದ ಕಂಟ್ರೀಸ್ ಮೆಂಬರ್ಸ್ ಇದ್ದಾರೆ ಅಂತ ಅಂದರೆ ಡಿಸ್ಪ್ಯೂಟ್ಸ್ ರೈಸ್ ಆಗೋದು ಕಾಮನ್ ಆಗಿರುತ್ತೆ ಅಲ್ವಾ, ಕ್ರೈಸಿಸ್ ರೈಸ್ ಆಗೋದು ಕಾಮನ್ ಆಗಿರುತ್ತೆ. ಆ ಡಿಸ್ಪ್ಯೂಟ್ಸನ್ನು ಅವ್ರು ಏನು ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಯಾವ ಥರ ಸಾಲ್ವ್ ಮಾಡಬೇಕು, ವೈಲೆನ್ಸ್ ಮೆಥಡನ್ನು ಯೂಸ್ ಮಾಡಬೇಕಾ, ಇಲ್ಲ. ಸೊ ನಾನ್ ವೈಲೆನ್ಸ್ ಮೆಥಡ್ ಅಲ್ವಾ, ಪೀಸ್ಫುಲ್ ಮೆಥಡಲ್ಲಿ ಬಂದಿರುವಂಥ ಒಂದು ಡಿಸ್ಪ್ಯೂಟ್ಗಳನ್ನು, ಕ್ರೈಸಿಸ್ನ ಅವ್ರು ಏನು ಮಾಡ್ತಾರೆ, ಸಾಲ್ವ್ ಮಾಡಿ ಬೆಟರ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಯಾವ ಪರ್ಪಸ್ಗೆ, ಡೆವಲಪ್ಮೆಂಟಲ್ ಪರ್ಪಸ್ಗೆ ಅಂತ. ಅದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ಆಮೇಲೆ ಏನು, ಕೋಆಪರೇಷನ್ ಇನ್ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಕೋಆಪರೇಷನ್ ಇರಬೇಕು. ಯಾವ ಬೇಸಲ್ಲಿ, ಈಗ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಇನೋವೇಷನ್ಸ್ ಆಗಿರ್ಬೋದು, ರಿಸರ್ಚ್, ನಾಲೆಜನ್ನು ಶೇರ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು. ಸೊ ಇದೆಲ್ಲದರಲ್ಲೂ ಕೂಡ ಒಂದು ಕೈಂಡ್ ಆಫ್ ದ ಕೋಆಪರೇಷನ್ ರಿಕ್ವೈರ್ಡ್ ಅಂತ. ಸೊ ಅದನ್ನು ಕೂಡ ಏನು ಮಾಡಿದ್ದಾರೆ, ಇಲ್ಲಿ ಆಬ್ಜೆಕ್ಟಿವ್ ಆಗಿ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ಇಲ್ಲಿ ತನಕ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಲ್ವಾ. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ.
ಸೊ ನೆಕ್ಸ್ಟ್ ಒನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಈಗ ಆಬ್ಜೆಕ್ಟಿವ್ಸ್ನ ಡಿಸ್ಕಸ್ ಮಾಡಿದ್ವಿ. ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ACN ಏನೇನಿದೆ ಅಂತ ನೋಡ್ತಾ ಹೋಗೋಣ ಅಲ್ವಾ. ಪ್ರಿನ್ಸಿಪಲ್ನ ಏನು ಮಾಡಿರ್ತಾರೆ, ಅವರು ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಬೇಗ ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ತೀನಿ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಫಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಏನಿದೆ, ಫಸ್ಟ್ ಪ್ರಿನ್ಸಿಪಲ್ ಏನು ಸೆಟ್ ಮಾಡ್ಕೊಂಡಿದ್ದಾರೆ, ರೆಸ್ಪೆಕ್ಟ್ ಫಾರ್ ಸವರ್ನಿಟಿ ಆ್ಯಂಡ್ ಇಂಡಿಪೆಂಡೆನ್ಸ್ ಅಂತ. ಸೊ ಸವರ್ನಿಟಿ ಅಂತ ಅಂದರೆ ಏನು, ಯಾವುದೇ ಔಟ್ಸೈಡ್ ಕಂಟ್ರೋಲ್ ಇರಬಾರ್ದು. ಸೊ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಸೋವರ್ನಿಟಿ ಅಂತ ಕರಿತೀವಿ ಅಲ್ವಾ. ಸೊ ಎವ್ರಿ ಮೆಂಬರ್ ಕಂಟ್ರಿ ಹ್ಯಾಸ್ ರೈಟ್ ಟು ಗವರ್ನ್ ಇಟ್ ಸೆಲ್ಫ್ ಅಂತ. ಅಂದರೆ ಅವರ ಒಂದು ಕಂಟ್ರಿನ ಅವ್ರು ಏನು ಮಾಡ್ಕೋಬೇಕು, ಗವರ್ನ್ ಮಾಡ್ಕೋಬೇಕು. ಯಾವುದೇ ಬೇರೆ ಫೋರ್ಸ್ ಬಂದು ಅವ್ರನ್ನ ಏನು ಮಾಡೋ ಹಾಗಿಲ್ಲ, ರೂಲ್ ಮಾಡೋ ಹಾಗಿಲ್ಲ. ಈಗ ಮೆಂಬರ್ ಕಂಟ್ರೀಸ್ ಇದ್ದಾರೆ ಅಲ್ವಾ. ಸೊ ಒಂದು ಮೆಂಬರ್ ಕಂಟ್ರಿ ಇನ್ನೊಂದು ಮೆಂಬರ್ ಕಂಟ್ರಿನ ರೂಲ್ ಮಾಡೋ ಹಾಗಿಲ್ಲ. ಇಲ್ಲಿ ಅವರವರ ನೇಷನ್ಗೆ ಅವರವರದ್ದೇ ಆದಂಥ ಗವರ್ನಮೆಂಟನ್ನು ಅವ್ರು ಏನು ಮಾಡಿ ಇಲ್ಲಿ ಫ್ರೇಮ್ ಮಾಡ್ಕೊಂಡಿರ್ತಾರೆ ಅಂತ. ಅದನ್ನೇ ನಾವು ಇಂಡಿಪೆಂಡೆನ್ಸ್ ಅಂಡ್ ಸೋವರ್ನಿಟಿ ಅಂತ ಕರಿತೀವಿ. ಸಾರಿ. ಸೊ ಸೆಕೆಂಡ್ ಪಾಯಿಂಟ್ ಏನು, ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂತ ಅಲ್ವಾ. ಸೊ ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂತ ಅಂದರೆ ಎಲ್ಲಿ ಬರುತ್ತೆ, ಸೇಮ್ ಮೆನ್ಷನ್ ಮಾಡಿದ್ದೀನಿ ನಾನಿಲ್ಲಿ. ಮೆಂಬರ್ಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಬಾರ್ಡರ್ಸ್ ಅಂತ. ಅಂದರೆ ಅವರ ಒಂದು ಬಾರ್ಡರ್ಸ್, ಈಗ ಇದು ಯಾವುದೇ ಇನ್ಸೈಡ್ ಆಫ್ ದ ನೇಷನ್ ಅಸೋಸಿಯೇಷನ್ ಅಲ್ವೇ ಅಲ್ಲ ಇದು ಅಲ್ವಾ. ಯಾವುದೋ ಒಂದು ಕಂಟ್ರಿ ಇದೆ, ಆ ಕಂಟ್ರಿ ಒಳಗಡೆ ಬರುವಂಥ ಸ್ಟೇಟ್ಗಳಲ್ಲಿ ಫ್ರೇಮ್ ಆಗಿರೋ ಅಸೋಸಿಯೇಷನ್ನ ಇದು ಅಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಡಿಫರೆಂಟ್ ನೇಷನ್ಸ್ ಇದೆ. ಸೊ ಡಿಫರೆಂಟ್ ಕಂಟ್ರೀಸ್ ಅಂತ ಬಂದಾಗ ಕಂಟ್ರಿ ಬಾರ್ಡರ್ಸ್ ಕಾಮನ್ ಆಗಿರುತ್ತೆ ಅಲ್ವಾ. ಸೊ ಅದನ್ನು ಏನು ಮಾಡಬೇಕು, ಅವರು ರೆಸ್ಪೆಕ್ಟ್ ಮಾಡಬೇಕು ಅಂತ ಅಂದರೆ ನಥಿಂಗ್ ಬಟ್ ಅದ್ರ ಮೀನಿಂಗ್ ಏನು, ಅವ್ರು ಅದನ್ನು ಏನು ಮಾಡಬಾರ್ದು, ಅಕ್ವೈರ್ ಮಾಡೋ ಅಂಥದ್ದಾಗಿರ್ಬೋದು, ಅಥವಾ ಬೇರೆ ಯಾವುದೋ ಕಂಟ್ರಿ ಲ್ಯಾಂಡನ್ನು ತೊಗೊಳ್ಳೋ ಅಂಥದ್ದಾಗಿರ್ಬೋದು. ಸೊ ಈ ಥರ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು. ಸೊ ಅದನ್ನು ಏನು ಮಾಡಿದ್ದಾರೆ, ಇಲ್ಲಿ ಪ್ರಿನ್ಸಿಪಲ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒನ್ ಏನು, ನಾನ್ ಇಂಟರ್ಫರೆನ್ಸ್ ಅಂತ. ಸೊ ಈಗ ಇಷ್ಟೊಂದು ಕಂಟ್ರೀಸ್ ಇದೆ, ಮೆಂಬರ್ ಕಂಟ್ರೀಸ್ ಇದೆ, ಆದರೆ ಅವರೆಲ್ಲರೂ ACN ಮೆಂಬರ್ ಅಂತ ಅವ್ರು ಎಲ್ಲ ಕಂಟ್ರಿಯ ಒಂದು ಇಂಟರ್ನಲ್ ಅಫೇರ್ಸಲ್ಲಿ ಇನ್ವಾಲ್ವ್ ಆಗೋಕ್ಕಾಗುತ್ತಾ, ಆಗೋ ಹಾಗಿಲ್ಲ. ಸೊ ಅದನ್ನು ನಾವು ಮಾಡ್ತಾ ಇದೀವಿ ಅಂತ ಅಂದರೆ ಇಂಟರ್ಫರೆನ್ಸ್ ಅಂತ ಕರಿತೀವಿ. ನಮಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಹೋಗಿ ಮಾತಾಡ್ತಾ ಇದ್ದೀವಿ, ತಲೆ ಹಾಕ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ. ಅದಕ್ಕೋಸ್ಕರ ಮೆನ್ಷನ್ ಮಾಡಿದ್ದಾರೆ ನಾನ್ ಇಂಟರ್ಫರೆನ್ಸ್ ಅಂತ. ನೀವೇನು ಮಾಡೋ ಹಾಗಿಲ್ಲ, ಆ ನೇಷನ್ಸ್ ಏನಿದೆ, ಆ ಒಂದು ನೇಷನ್ ಕಂಟ್ರೀಸ್, ಅನದರ್ ಮೆಂಬರ್ ಕಂಟ್ರೀಸ್ ಏನಿದೆ, ಅವರ ಇಂಟರ್ನಲ್ ಮ್ಯಾಟರಲ್ಲಿ ನೀವೇನು ಮಾಡೋ ಹಾಗಿಲ್ಲ, ಇನ್ವಾಲ್ವ್ ಆಗೋ ಹಾಗಿಲ್ಲ, ಇಂಟರ್ಫೇರ್ ಆಗೋ ಹಾಗಿಲ್ಲ ಅನ್ನೋದನ್ನ ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒನ್ ಏನು, ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅಲ್ವಾ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದಕ್ಕೆ ಮತ್ತೆ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಡಿಸ್ಪ್ಯೂಟ್ಸ್ ಬರೋದು ಕಾಮನ್ ಆಗಿರುತ್ತೆ, ಅದನ್ನು ಅವ್ರು ಏನು ಮಾಡಬೇಕು, ಪೀಸ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಅಂದರೆ ಡಿಸ್ಕಷನ್ ಬೇಸ್ಡ್ ಆಗಿರ್ಬೋದು, ನೆಗೋಷಿಯೇಟ್ ಮಾಡೋದ್ರಿ. ಸೊ ಬೇಸಲ್ಲಿ ಏನು ಮಾಡಬೇಕು, ನಾನ್ ವೈಲೆನ್ಸ್ ಮೆಥಡನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಏನು, ರಿನೌನ್ಸಿಯೇಷನ್ ಆಫ್ ದ ಯೂಸ್ ಆಫ್ ಫೋರ್ಸ್ ಅಂತ. ಏನು ರಿನೌನ್ಸಿಯೇಷನ್ ಅಂತ ಅಂದರೆ ಅವಾಯ್ಡ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಪ್ರೀವಿಯಸ್ ಆಗಿ ಯೂಸ್ ಮಾಡಿರೋ ವರ್ಡು ನಾನ್ ವೈಲೆಂಟ್ ಮೆಥಡ್ ಅಂತ. ಸೊ ಇವಾಗ ಯಾವುದೇ ಥರ ಡಿಸ್ಪ್ಯೂಟ್ಸ್ ಏನಾದರೂ ಕ್ರಿಯೇಟ್ ಆಯಿತು ಅಂತ ಅಂದರೆ ಮೆಂಬರ್ ಕಂಟ್ರೀಸ್ ಈಗ ಸಡನ್ನಾಗಿ ಆರ್ಮ್ಸ ರೈಸ್ ಮಾಡೋ ಹಾಗಿಲ್ಲ ಅಂತ, ಆರ್ಮಮೆಂಟ್ಸನ್ನು ರೈಸ್ ಮಾಡೋ ಹಾಗಿಲ್ಲ. ಸಡನ್ನಾಗಿ ವಾರ್ ಡಿಕ್ಲೇರ್ ಮಾಡ್ತೀವಿ ಅಂತ ಅಂದರೆ ಅದೇನಾಗುತ್ತೆ, ವೈಲೇಷನ್ ಆಫ್ ದ ACN ರೂಲ್ಸ್ ಅಂತ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕು, ಮಿಲಿಟರಿ ಫೋರ್ಸನ್ನು ಸಡನ್ನಾಗಿ ಯೂಸ್ ಮಾಡ್ದೇ ನಾನ್ ವೈಲೆಂಟ್ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಏನು ಮೆನ್ಷನ್ ಮಾಡಿದ್ದೀನಿ, ಎಫೆಕ್ಟಿವ್ ಕೋಆಪರೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಕೋಆಪರೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೋಸ್ಟ್ ಕಾಮನ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವುದರಲ್ಲಿ ಕೋಆಪರೇಷನ್ ಇರಬೇಕು ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅವ್ರು ಏನು ಮಾಡಬೇಕು, ಟ್ರೇಡಿಂಗ್ ಡೆವಲಪ್ಮೆಂಟ್, ಎಜುಕೇಷನ್ ಡೆವಲಪ್ಮೆಂಟ್, ಸೊ ಹೆಲ್ತ್ ಬೇಸ್ಡ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಬಗ್ಗೆ, ಸೆಕ್ಯೂರಿಟಿ ಆಫ್ ದ ನೇಷನ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಎಲ್ಲದರಲ್ಲೂ ಕೂಡ ಏನು ಮಾಡಬೇಕು, ಅವರು ಕೋಆಪರೇಷನ್ನಲ್ಲಿ ವರ್ಕ್ ಟುಗೆದರ್ ಅಂತ ಕರಿತೀವಿ. ಅಂದರೆ ಎಲ್ಲ ಮೆಂಬರ್ ನೇಷನ್ನು ಕೂಡ ಒಟ್ಟಾಗಿ ಜೊತೆಯಲ್ಲಿ ನಿಂತು ಡೆವಲಪ್ಮೆಂಟ್ಗೆ ಏನು ಮಾಡಬೇಕು, ಅವರು ಫೋಕಸ್ ಮಾಡಬೇಕು ಮತ್ತು ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಇದನ್ನೇ ನಾವೇನಂತ ಕರಿತೀವಿ, ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ACN ಅಂತ ಕರಿತೀವಿ. ಸೊ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಸಾಕು ACN ಬಗ್ಗೆ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿತ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಫೈನಲ್ ಆಗಿ ಮತ್ತೆ ಒಂದ್ಸತಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ವೀಡಿಯೋಸನ್ನು ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಏನೇನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಎಲ್ಲ ನೋಟಿಫಿಕೇಷನ್ ನಿಮಗೆ ರೀಚ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ ಕಾಮರ್ಸಲ್ಲಿ, ಅವರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ
ಅದ್ರ ಜೊತೆಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಾನು ಆ ಟಾಪಿಕ್ ಮೇಲೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.